Hello students, in this video we are going to solve one more important linear programming problem, that is, so ಇಲ್ಲಿ ಫಸ್ಟ್ ಏನಿದೆ, ಈ ಫಸ್ಟ್ ಇಲ್ಲಿರೋ ಲೀನಿಯರ್ ಇನ್ಇಕ್ವಾಲಿಟೀಸ್ ತಗೊಳ್ಳಿ. ಫಸ್ಟ್ ಯಾವುದು, ಎಕ್ಸ್ ಪ್ಲಸ್ ಟು ವೈ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 100. ಸೊ ಎಕ್ಸ್ ಪ್ಲಸ್ ಟು ವೈ ವಿಚ್ ಈಸ್ ಈಕ್ವಲ್ಸ್ ಟು 100 ಫಸ್ಟ್ ಇನ್ಇಕ್ವಾಲಿಟಿ. ನಾನೀಗ ಎಕ್ಸ್ ವ್ಯಾಲ್ಯೂ 0 ಮಾಡಿದ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ? ಅಲ್ಲಿಗೆ 2y ಈಕ್ವಲ್ಸ್ ಟು 100 ಆಯಿತು. 2y 100 ಆದರೆ ಸೊ ವೈ ವ್ಯಾಲ್ಯೂ ಎಷ್ಟು ಆಗಬೇಕು? 50 ಆಗಬೇಕು. ಸೊ 50 ಇಲ್ಲಿ ಬರುತ್ತೆ. ಇಫ್ ಐ ಪುಟ್ ವೈ ಈಸ್ 0, ಸೇಮ್. ಈಗ ವೈ ವ್ಯಾಲ್ಯೂ 0 ಆದರೆ ಎಕ್ಸ್ ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 0 ವಿಚ್ ಇಸ್ ಈಕ್ವಲ್ಸ್ ಟು 100. ದೆನ್ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? 100 ಇಯರ್. ಸೊ ವಿ ಗಾಟ್ ಫಸ್ಟ್ ಪಾಯಿಂಟ್. ಯಾವುದು ಪಾಯಿಂಟ್ ಇದು? 0, 50ನ ಒಂದು ಪಾಯಿಂಟ್ ಬಂತು. 100, 0ನ ಒಂದು ಪಾಯಿಂಟ್ ಸಿಕ್ತು ವಿತ್ ರೆಸ್ಪೆಕ್ಟ್ ಟು ದಿಸ್ ಲೈನ್. Take second line. This is second line. 2x plus y less than or equal to 200. So 2x plus y is equals to 200 ತಗೊಂಡಾಗ ಸೇಮ್ x equals to 0 ಕೊಟ್ಟರೆ ಸೊ y is 200. ಅದೇ ಥರ y equals to 0 ಕೊಟ್ಟರೆ ಎಕ್ಸು ಆಫ್ ಆಗಬೇಕು, 100 ಬರುತ್ತೆ. ಸೊ ಇಯರ್ ವಿ ಗಾಟ್ 2 more ಪಾಯಿಂಟ್ಸ್ ವಿಚ್ ಆರ್ ದ ಪಾಯಿಂಟ್ಸ್ 0, 200 ಆ್ಯಂಡ್ 100, 0. ನೆಕ್ಸ್ಟ್ ಈಗ ಒನ್ ಮೋರ್ ಇನ್ಇಕ್ವಾಲಿಟಿ ಇಲ್ಲಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ರೈಟ್ ಸೈಡು 0 ಆಗೋಗಿದೆ. 2x ಮೈನಸ್ ವೈ ಈಕ್ವಲ್ಸ್ ಟು 0. ಸೊ ನೆಕ್ಸ್ಟ್ ಈಕ್ವೇಷನ್ ಈಸ್ 2x ಮೈನಸ್ ವೈ ವಿಚ್ ಈಸ್ ಈಕ್ವಲ್ಸ್ ಟು 0. If I put x equals to 0, ಏನಾಗುತ್ತೆ y ವ್ಯಾಲ್ಯೂ? 2 times of 0 minus 0. This will be equals to what? 0. Y also equals to 0. ಅಂದರೆ this is the line passing through origin 0, 0. ಒಂದು ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಫರ್ದರ್ 1.00 ಆಯಿತು ಅಂದರೆ ನಾನೀಗ ಪುಟ್ ಮಾಡೋಕ್ಕಾಗಲ್ಲ. ಏನಂದರೆ ಇನ್ನೊಂದು ವ್ಯಾಲ್ಯೂ 0 ಕೊಡೋಕ್ಕೆ ಮತ್ತೆ 0ನ ಬರುತ್ತೆ. ಅದಕ್ಕೋಸ್ಕರ ಚೂಸ್ ಒನ್ ಮೋರ್ ನಂಬರ್. ಇಲ್ಲ ಆನ್ಸರಲ್ಲಿ 50 ಇದೆಯಾ? ಸೊ ಅದಕ್ಕೋಸ್ಕರ ಪುಟ್ ಎಕ್ಸ್ ಈಕ್ವಲ್ಸ್ ಟು 50. ಎಕ್ಸ್ 50 ಪುಟ್ ಮಾಡಿದ್ರೆ ಎಷ್ಟಾಗುತ್ತೆ? ವೈ ಇದು 2 ಟೈಮ್ಸ್ ಆಫ್ 50 ಮೈನಸ್ ವೈ ಈಕ್ವಲ್ಸ್ ಟು 0. ಸೊ ಎಕ್ಸ್ ವ್ಯಾಲ್ಯೂ 50 ಕೊಟ್ಟರೆ ವೈ ವ್ಯಾಲ್ಯೂ 100 ಬರುತ್ತೆ, ಅಂದರೆ ಡಬಲ್ ಆಫ್ ಬರ್ತಿದೆ ಅಂತ ಅರ್ಥ. ಅದೇ ಎಕ್ಸ್ 100 ಕೊಟ್ಟರೆ ವೈ 200 ಬರುತ್ತೆ. ಸೊ ಇಲ್ಲೂ ನಮ್ಗೆ ಕೆಲವು ಪಾಯಿಂಟ್ಸ್ ಸಿಕ್ತು. ಪಾಯಿಂಟ್ಸ್ ಯಾವುದೀಗ? 0, 0, 50, 100, 100, 200. ಡನ್. ಈಗ ಈ ವಸ್ತು ಪಾಯಿಂಟ್ಸ್ನ ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ನಾನಿಲ್ಲಿ ತೊಗೊತಿರೋಂಥ ಗ್ರಾಫು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 25 ಯೂನಿಟ್ಸ್ ಗ್ರಾಫ್ನ ತೊಗೊತಾ ಇದ್ದೀನಿ. ಗ್ರಾಫ್ನ ಮರಿಬೇಡಿ. ರೈಟ್, ಗ್ರಾಫ್ಗೆ ತೊಗೊತಿರೋದು ಸ್ಕೇಲು 1 ಸೆಂಟಿಮೀಟರ್ ಈಕ್ವಲ್ಸ್ ಟು 25 ಯೂನಿಟ್ಸ್. ರೈಟ್, ಈಗ ಫಸ್ಟ್ ಪಾಯಿಂಟ್ ತೊಗೊಳ್ಳಿ. 0, 50, 100, 0. 0, 15 along x-axis 0, y-axis 50. This is the point 0, 50. Next further, the second one is 100, 0 along x-axis 100, y-axis 0. This is the point 100, 0. ಸೊ ನೆಕ್ಸ್ಟ್ ಈಗ ಏನು ಮಾಡೋಕ್ಕೀಗ ಇದೆರಡೂ ಪಾಯಿಂಟ್ನ ಕನೆಕ್ಟ್ ಮಾಡಿದ್ರೆ ಒಂದು ಲೈನ್ ಸಿಗುತ್ತೆ ನಮಗೆ. ಸಿಕ್ತು. ಈಗ ಸೆಕೆಂಡ್ ಲೈನ್ ತೊಗೊಳ್ಳಿ. ಸೆಕೆಂಡ್ ಲೈನ್ ಯಾವುದು? along x-axis 0, 200. This is the point 0, 200. along y-axis 100, 0. Right, already point mark ಆಗಿದೆ. Draw this line. Right, after drawing this two line, now think about third line. ಇಲ್ಲಿ ಥರ್ಡ್ ಲೈನ್ 0, 0, 0, 0 ಅಂದರೆ ಈ ಪಾಯಿಂಟು. 50, 100 along x-axis 50, y-axis 100, ಈ ಪಾಯಿಂಟು. ನೆಕ್ಸ್ಟ್ ಲಾಸ್ಟ್ ಒನ್ along x-axis 100, y-axis 200, ಈ ಪಾಯಿಂಟು. ಕನೆಕ್ಟ್ ದೀಸ್ 3 ಪಾಯಿಂಟ್ಸ್. ರೈಟ್, ಸೊ ಅಲ್ಲಿಗೆ 3 ಲೈನ್ಸ್ನ ಡ್ರಾ ಮಾಡಿ ಆಯಿತು. ನಾವು ಐಡೆಂಟಿಫೈ ಫೀಸಿಬಲ್ ರೀಜನ್. ಈಗ ನೋಡಿ, ಫಸ್ಟ್ ಇನ್ಇಕ್ವಾಲಿಟಿ ಎಕ್ಸ್ ಪ್ಲಸ್ 2y ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇದೆ. ರೈಟ್, ಎಕ್ಸ್ ಪ್ಲಸ್ 2y ಈಕ್ವಲ್ಸ್ ಟು 100 ಅಂದರೆ ಈ ಲೈನ್ ಅಲ್ವಾ? ಈ ಲೈನ್. ಸೊ ಗ್ರೇಟರ್ ದ್ಯಾನ್ ಅಂದರೆ ಈ ಲೈನ್ನ ಮೇಲ್ಭಾಗ, ಅಂದರೆ ಇಂದ 1, 2, 3, 4,
5 6 ಅಂತ ಬರ್ಕೊಂತೀನಿ. ಸೊ ಗ್ರೇಟರ್ ದ್ಯಾನ್ ಅಂದರೆ ಈ 1 2 ಆನ್ಸರ್ ಆಗೋಕ್ಕೆ ಚಾನ್ಸಸ್ ಇಲ್ಲ. 3 4 5 6 ಯಾವ್ದು ಬೇಕಾದ್ರೂ ಆನ್ಸರ್ ಆಗ್ಬೋದು. ಈಗ ಈ ಲೈನ್ ಅಬ್ಸರ್ವ್ ಮಾಡಿ, 2x ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 200 ಅಂದರೆ ಈ ಲೈನ್. ಲೆಸ್ ದ್ಯಾನ್ ಅಂದರೆ ಈ ಲೈನ ಕೆಳಭಾಗ, ಅಂದರೆ ಈ 5 6 ಆನ್ಸರ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಐದರ್ ಈ 3 ರೀಜನ್ ಇರ್ಬೋದು ಅಥವಾ ಈ 4 ರೀಜನ್ ಆನ್ಸರ್ ಆಗುತ್ತೆ. ಸೊ ಆನ್ಸರ್ ಐಡೆಂಟಿಫೈ ಮಾಡಬೇಕು ಅಂದರೆ ಈಗ ಈ ಇನ್ಇಕ್ವಾಲಿಟಿ ತೊಗೊಳ್ಳಿ, ರೈಟ್. ಯಾವುದೋ ಒಂದು ಪಾಯಿಂಟ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಏನು, ಎಕ್ಸ್ ಎಷ್ಟಿದು 25, ವೈ ಎಷ್ಟಿದು 100. ಈ ಇನ್ಇಕ್ವಾಲಿಟೀಸ್ಗೆ ಪುಟ್ ಮಾಡಿ. 2 ಟೈಮ್ಸ್ ಆಫ್ ಎಕ್ಸ್ ಈಸ್ 25 ಮೈನಸ್ ವೈ ಈಸ್ ವಾಟ್ 100 ಈಸ್ ಲೆಸ್ ದ್ಯಾನ್ 0. ಅಂದರೆ ಇದು 50 ಆಗುತ್ತೆ. 50 ಮೈನಸ್ 100 ಈಸ್ ಮೈನಸ್ 50 ಈಸ್ ಲೆಸ್ ದ್ಯಾನ್ 0. ಇದು ಟ್ರೂನ ಫಾಲ್ಸು? ಮೈನಸ್ 50 0ಗಿಂತ ಕಡಿಮೆ, ಟ್ರೂ. ಈ ಪಾಯಿಂಟ್ ಇದೆ ರೀಜನ್ 3ನಲ್ಲಿದೆ. ಸೊ ರೀಜನ್ 3 ಇದು ಸೊಲ್ಯೂಷನ್ ರೀಜನ್. ಇದು ಕೂಡ ಆನ್ಸರ್ ಆಗಲ್ಲ. ನಾವು ಶೇಡ್ ದಿಸ್ ರೀಜನ್ ಆ್ಯಂಡ್ ಮಾರ್ಕ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದಿಸ್ ರೀಜನ್, ರೈಟ್. ಕಾರ್ನರ್ ಪಾಯಿಂಟ್ಸ್ ಯಾವುದು? 50, 100. ಇದು ಪಾಯಿಂಟ್ ಎ ತಗೊಳ್ಳಿ, ಇದು ಪಾಯಿಂಟ್ ಬಿ ತಗೊಳ್ಳಿ, ಇದು ಪಾಯಿಂಟ್ ಸಿ, ಇದು ಪಾಯಿಂಟ್ ಡಿ. ದಿಸ್ ಆರ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ಫಿಸಿಬಲ್ ರೀಜನ್. ನಾವು ಟೇಕ್ ಈ 4 ಪಾಯಿಂಟನ್ನು ಫಂಕ್ಷನ್ಸ್ಗಳಲ್ಲಿ ಪುಟ್ ಮಾಡಿ. ಇದು 5 ಟೈಮ್ಸ್ ಆಫ್ 20 ಪ್ಲಸ್ 10 ಟೈಮ್ಸ್ ಆಫ್ 40 ಪುಟ್ ಮಾಡಿದ್ರೆ 10 ಟೈಮ್ಸ್ ಆಫ್ 40 400, 5 ಟೈಮ್ಸ್ ಆಫ್ 20 ಈಸ್ 100, ರೈಟ್. ಟೋಟಲ್ ಈಸ್ ವಾಟ್ 500. ನೆಕ್ಸ್ಟ್ ಒನ್ 5 ಟೈಮ್ಸ್ ಆಫ್ 50 250 ಆಗುತ್ತೆ ಇದು, ಪ್ಲಸ್ 10 ಟೈಮ್ಸ್ ಆಫ್ 200. 10 ಟೈಮ್ಸ್ ಆಫ್ 200 is 2000, right? Sorry, 10 times of 100 is 1000. This is 50 times of 5 is 250. So this will be 1250. It is 0 times of 500 0 plus 10 times of 200. So 10 times of 200 is 2000. And last one 0 plus 10 times of 50. So 10 times of 50 means 500, right? So finally conclusion is, so here we got maximum value is 2000 at this point and minimum value of the objective function is 500 at these 2 points, right?